SITನ ರಚನೆ ಮಾಡಿ ಧರ್ಮಸ್ಥಳವನ್ನು ಕಳಂಕರಹಿತ ಶ್ರದ್ಧಾ ಕೇಂದ್ರ ಅಂತ ಅನ್ನೋದನ್ನು ಪ್ರೂವ್ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಏನು ಸೌಜನ್ಯ ಪ್ರಕರಣವನ್ನು ಬಿಟ್ಟು ಇನ್ನು ಮಿಕ್ಕದ್ದು ಏನು ನಮ್ಮ ಧರ್ಮಸ್ಥಳದ ಆ ಶ್ರದ್ಧಾ ಕೇಂದ್ರ ವಿಚಾರವಾಗಿ ನಡೀತಾ ಇದ್ದಂಥದ್ದು ಎಲ್ಲವನ್ನೂ ಷಡ್ಯಂತ್ರನೇ. ನಾನು ಹೆಣ್ಮಗಳು ಕೊಲೆ ಆಗಿರೋದು ಅದನ್ನು ನಾನು ಖಂಡಿಸ್ತೀನಿ. ಅದಕ್ಕೆ ನ್ಯಾಯ ಸಿಗಬೇಕು ಅಂತನ್ನೋದು ನಮ್ಮೆಲ್ಲರದ್ದು ಅಭಿಲಾಷೆ. ಯಾರು ಕೊಲೆ ಮಾಡಿದ್ದಾರೆ ಅವ್ರಿಗೆ 100ಕ್ಕೆ 100 ಭಗವಂತನೂ ಶಿಕ್ಷೆ ಕೊಡ್ತಾನೆ, ಸರ್ಕಾರನೂ ಶಿಕ್ಷೆ ಕೊಡ್ತದೆ, ಕೋರ್ಟು ಶಿಕ್ಷೆ ಕೊಡ್ತದೆ. ಧರ್ಮಸ್ಥಳವನ್ನು ಆ ಶ್ರದ್ಧಾ ಕೇಂದ್ರ ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾದಂಥ ಒಂದು ಶ್ರದ್ಧಾ ಕೇಂದ್ರ, ಅದ್ರ ವಿಚಾರವಾಗಿ ನಡೀತಾ ಇದ್ದಂಥ ಪಿತ್ತೂರಿಗೆ ನಮ್ಮ ಸರ್ಕಾರ ದಿಟ್ಟ ನಿಲುವನ್ನು ತಗೊಂಡು SITನ ರಚನೆ ಮಾಡಿ ಧರ್ಮಸ್ಥಳವನ್ನು ಕಳಂಕರಹಿತ ಶ್ರದ್ಧಾ ಕೇಂದ್ರ ಅಂತ ಅನ್ನೋದನ್ನು ಪ್ರೂವ್ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು BJPಯವರು ಬಾಯಿ ಬಡ್ಕೊಳ್ತಿದ್ರು ಇಷ್ಟು ದಿನ ಅದೆಲ್ಲವೂ ತಪ್ಪು. ಈಗ ಅವ್ರು ಏನು ಹೇಳ್ತಾರೆ, SIT ಮಾಡಿದ್ದೇ ತಪ್ಪು ಅಂತ ಅಂತಾರೆ. SIT ಮಾಡದೇ ಹೋಗಿದರೆ ಧರ್ಮಸ್ಥಳ ಕಳಂಕವಾಗಿಯೇ ಇರ್ತಾಯಿತ್ತು. ಧರ್ಮಸ್ಥಳಕ್ಕೆ SITಯವರು ಎಲ್ಲವನ್ನೂ ಪರಿಶೀಲನೆ ಮಾಡಿ